ಮಂತ್ರಾಲಯದಲ್ಲಿ ರೂಮ್ ನೋಡಕ್ ಹೋದ್ರೆ ಈ ತರನ ಆಗೋದು. ಪಾಪ ಅಣ್ಣ ತುಂಬಾ ಒಳ್ಳೆ ಮನುಷ್ಯ. ಇವರೇ ಸ್ವಲ್ಪ ಅಣ್ಣಂಗ್ ಬೇಡ ಬೇಡ ಅಂತ ಇದಾರೆ, ಅವ್ರು ಒಪ್ಕೊಂಡ್ರು. ನಮಸ್ಕಾರ ಕರ್ನಾಟಕ. ಮೊದಲನೇದಾಗಿ ನಾವು ಗ್ರೀನ್ ಲೈನ್ ಟ್ರಾವೆಲ್ಸ್ ನ ಯೂಸ್ ಮಾಡ್ಕೊಂಡು ಅರಸೀಕೆರೆಯಿಂದ ಮಂತ್ರಾಲಯಕ್ಕೆ ಬಂದಿದ್ದು. ರಾಯರು ದರ್ಶನ ಮಾಡ್ಲಿಕ್ಕೆ ನಾವು ಬೇಗನೆ ರೆಡಿಯಾಗಿ ಕ್ಯೂ ನಲ್ಲಿ ನಿಂತ್ಕೊಂಡ್ವಿ. ಹುಣ್ಣಿಮೆ ದಿನ ಅಂತೂ ತುಂಬಾ ಅಂದ್ರೆ ತುಂಬಾ ಜನ ಇರುತ್ತೆ. ಆದ್ರೆ ನಮ್ಮ ಅದೃಷ್ಟಕ್ಕೆ ನಾವು ಹೋಗಿದ್ದ ದಿನ ಅಷ್ಟು ಜನ ಇರ್ಲಿಲ್ಲ. ಆದ್ರೆ ಒಂದ್ ವಿಷಯ ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ಬೇಗ ಹೋಗಿ ಕ್ಯೂ ನಲ್ಲಿ ನಿಂತಿದ್ದಕ್ಕೆ ನಮಗೆ ಅಷ್ಟು ರಶ್ ಅಂತಾನೂ ಅನ್ನಿಸ್ಲಿಲ್ಲ. ಆದ್ರೆ ನಾವು ದರ್ಶನ ಮಾಡ್ಕೊಂಡು ಹೊರಗ್ ಬಂದಾಗ ಅಂತೂ ಜನ ನೋಡಿದ್ರೆ ಸಿಕ್ಕಾಬಟ್ಟೆ ನಿಂತಿತ್ತು. ದರ್ಶನ ಆದ್ಮೇಲೆ ಇಲ್ಲಿ ಕೊಡ್ತಕ್ಕಂತ ಪ್ರಸಾದನ ತಗೊಳ್ಳಿಕ್ ಹೋದ್ವಿ. ಅಂತೂ ಇಂತೂ ಕ್ಯೂ ನಲ್ಲಿ ನಿಂತ್ಕೊಂಡು ಪ್ರಸಾದನೂ ಸಹ ತಗೊಂಡ್ವಿ. ನಾವು ಬಂದಿದ್ ಬಸ್ಸು ಬೆಳಗಿನ ಜಾವ 4 ಗಂಟೆಗೆಲ್ಲ ಮಂತ್ರಾಲಯಕ್ಕೆ ಬಂದಿದ್ರಿಂದ ನಾವು ರೂಮ್ ಮಾಡಕ್ ಹೋಗಿರ್ಲಿಲ್ಲ. ಡೈರೆಕ್ಟ್ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಅಂತ ಬಂದ್ವಿ. ಆದ್ರೆ ಬೆಳಗಿನ ಜಾವ 6:45 7 ಗಂಟೆ ಒಳಗಾಗ್ಲೇ ನಮಗೆ ರಾಯರ ದರ್ಶನ ಆಗಿತ್ತು. ಇಲ್ಲಿಂದ ನಾವು ತಿಂಡಿ ತಿನ್ಲಿಕ್ಕೆ ಅಂತ ಬಂದ್ವಿ. ನಮ್ಗೆ ಆಕ್ಚುಲಿ ವಿಶ್ವಣ್ಣನ ಇಲ್ಲಿ ಗೈಡ್ ಆಗಿದ್ರು. ಯಾಕೆಂದ್ರೆ ತುಂಬಾ ಸಲ ಮಂತ್ರಾಲಯಕ್ಕೆ ಬಂದೋಗಿದ್ರಿಂದ ಅವರು ರೆಗ್ಯುಲರ್ ಆಗಿ ಊಟ ತಿಂಡಿ ಮಾಡ್ತಿದ್ದಂತ ಹೋಟ್ಲಿಗೆ ಕರ್ಕೊಂಬಂದ್ರು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ತಿಂಡಿ ಎಲ್ಲ ತಿಂದಾದ್ಮೇಲೆ ನಾವು ಮತ್ತೆ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಲಗೇಜ್ ಇಟ್ಟು ಬಂದಿದ್ವಿ ಅಲ್ಲೇ. ಸೊ ಹಂಗಾಗಿ ನಾವು ನಮ್ ಲಗೇಜ್ ನ ತರ್ಲಿಕ್ಕೆ ಅಂತ ಹೊರಟ್ವಿ. ನೋಡಿ, ನಮ್ಮ ಕರ್ನಾಟಕ ಬ್ಯಾಂಕು ಆಂಧ್ರ ಪ್ರದೇಶದಲ್ಲೂ ಐತೆ. ದರ್ಶನ ಎಲ್ಲ ಆದ್ಮೇಲೆ ಐಸ್ ಕ್ರೀಮ್ ನ ತಿನ್ಕೊಂಡು ನಾವು ರೂಮ್ ನೋಡ್ಲಿಕ್ಕೆ ಅಂತ ಹೊರಟ್ವಿ ಗುರು. ನಮ್ದು 6 ಗಂಟೆ 6:30 ದರ್ಶನ ಆಯ್ತು. 11:30 ಆಲ್ರೆಡಿ ಎಲ್ಲಾ ಫುಲ್ ನೋಡ್ಕೊಂಡ್ ಬಂದಿದೀವಿ. ಈಗ ಬಸ್ ಬರೋದು 9 ಗಂಟೆ. 9 ಗಂಟೆ ತನಕ ಏನ್ ಮಾಡಿದ್ವಿ ಅಂದ್ರೆ ವಿಶ್ವಣ್ಣ ಅವ್ರು ನೋಡಿದ್ರೆ ರೂಮ್ ಮಾಡೋಣ ಅಂತ ಇದಾರೆ. ನಾನ್ ನೋಡಿದ್ರೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದೀನಿ. ಆಗಲ್ಲ ಇಲ್ಲಿ ಬಿಸಿಲಲ್ಲಿ ಉರಿಯ ಬಿಸಿಲಲ್ಲಿ 7-8 ಅವರ್ ನಾವ್ ಏನ್ ಮಾಡದ. ಬಿಸ್ಲಂತೂ ಭಯಂಕರ ಐತೆ. ಸುಸ್ತು ಹಂಗೆ ಐತೆ. ಮೊಬೈಲ್ ಚಾರ್ಜ್ ಖಾಲಿ ಐತೆ. ವಿಡಿಯೋ ಎಡಿಟ್ ಮಾಡ್ಬೇಕು. ನೆಟ್ವರ್ಕ್ ಸಿಗ್ತಾ ಇಲ್ಲ. ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ರೂಮ್ ಹುಡುಕ್ತೀವಿ. ಇಲ್ಲಿ ಒಂದ್ ರೂಮ್ ಕೇಳೋಣ ಅಂತ ಹೇಳ್ತಾರೆ. ಈಗ ಕರ್ಕೊಂಡು ಹೋಗ್ತಾವ್ರೆ. ಹೇಳ್ತಾರೆ ರೂಮ್ ಇಲ್ಲಿ ₹400 ಕೇಳ್ತೀವಿ. ಕೊಡ್ಲಿಲ್ಲ ಅಂದ್ರೆ ₹50 ಕೊಟ್ಟು ರೇಟ್ ಬಂಕಿಳ ನಡ್ರಿ. ಕಣ್ಣು ಮುಚ್ಚಿ ಕಂಡ್ಬಿಡೋದ್ರೊಳಗೆ ಊರಿಗೆ ಹೋದ್ರೆ ಚಂದ ಆಗ್ತಾರೆ. 4 ಗಂಟೆ ನೀವು 4:00-4:15 ಹೋಗ್ತೀವಿ. ನೋಡ್ ಹೇಳಿ ಸರ್, 4 ಗಂಟೆಗೆ ಹೋಗ್ತಿವಿ. ನಾರ್ಮಲ್ ಆಗಿದ್ರೆ ಸಾಕು. ತೋರಿಸ್ತೀರಿ ನೀವು ನಮಗೆ ಇಲ್ಲಿ ಹೋಗ್ತಾ ಇದೀವಿ. 1,500 ಹೇಳ್ತಾ ಇದಾರೆ. ರೂಮ್ ನೋಡ್ದೆ ಡಿಸೈಡ್ ಮಾಡಕ್ಕಾಗಲ್ಲ. 3 ಜನ ನಾವೇ. ಅವ್ರು ಎಷ್ಟಿಲ್ದ್ರೀಗ ಅವ್ರು ನನಗೆ ಗೊತ್ತಿಲ್ಲ. ನಾವು 3 ಜನ. ನೋಡಿ, ಈಗ ಒಂದ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆ ತನಕ ₹1,800 ಹೇಳ್ತಾರೆ ಈ ರೂಮಿಗೆ. ಇಲ್ಲ, ರೂಮ್ ನೋಡೋಣ. ರೂಮ್ ನೋಡಿದ್ಮೇಲೆ ಕಾಫಿ ಚಕ್ನ ಕಜಾ ಅನ್ಕೊಂಡು ಮಾಡೋದಷ್ಟೇ. ನಿಂದೆ ಸಾಕು ಈಗ. ಹೌದೌದು. ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮನ್ನ. ಇಲ್ಲಿಗೆ ದಡ ಮುಟ್ಟಿಸ್ತಾರ ನೋಡೋಣ. ನೋಡಿ, ಇಲ್ಲಿ ಬಂದಿರೋದ್ ನಾವಿವತ್ತು ಶ್ರೀ ಗುರು ತೀರ್ಥ ರೆಸಿಡೆನ್ಸಿ. ನೋಡಿ, ಕರ್ಕೊಂಡ್ ಬಂದ್ರಲ್ಲ, ಇದೇ ನಮಗ್ ಕೊಟ್ಟಿದ್ ರೂಮ್ ಇದೆ 102. ಬ್ರೋ, ನಿಮಗೆ ನಂಬರ್ ಹಾಕ್ ಬರುತ್ತಾ? ರೂಮಿಗೆ ಬಂದಿದ್ದೀವಿ ಅಂತ ಇಂತ ರೂಮ್ ಹಂಗೆ ತೋರಿಸ್ತೀವಿ. ಇದೇನಾ ರೂಮ್? ಪೂರ್ತಿನಾ? ಇದು ಫುಲ್ಲ ಹಂಗಲ್ಲ. ಇಷ್ಟು ದೊಡ್ಡ ರೂಮ್ ಐತೆ. ಇದೇ ಬೆಡ್ರೂಮ್. ನಮ್ ರೂಮ್ ಕೂಡ ನೋಡಿ ಹೇಳೋಣ. ಈಗ ಎಷ್ಟು ಹೋಗ್ತದೆ? ಡಿಲಾಕ್ಸ್ ಬೇಡ. ನಮಗೆ ಎಸಿ ಡಿಲಾಕ್ಸ್ ಬೇಡ, ನಾರ್ಮಲ್ ಸಾಕು ಅಂತ ಕೇಳಿದ್ವಿ. ಬೇಡ ಅಣ್ಣ, ದೊಡ್ಡ ಮಾಮೂಲಿ ಸಾಕಣ ನಮಗೆ. ಸುಮ್ನೆ ಇಲ್ಲಿ ನೋಡ್ರಿ, ಇದಕ್ಕೆ 1,800. ಯಪ್ಪ, ಸುಮ್ನೆ ನಡೆಸ್ಕೊಂಬಂದಲ್ಲ. ಆದ್ರೂನು ತುಂಬಾ ಕಷ್ಟ ಸರ್. ಈಗ ನಾರ್ಮಲ್ ಎಷ್ಟು ಸರ್ ಅಮೌಂಟ್? ಸರ್ ನಾರ್ಮಲ್ 1,500 ಬರುತ್ತೆ. 1,000 ಅಂದ್ರಲ್ಲ ಈಗಿನವರು. ಸೆಟ್ ಆಗಿಲ್ಲ, ಜಾಸ್ತಿ ರೇಟ್ ಹೇಳಿದ್ರು ಅಂತ ಹೇಳಿ ಹೋಗ್ತಾ ಇದೀವಿ ಬೇರೆ ರೂಮ್ ನೋಡಕ್ಕೆ.
ನೋಡೋಣ ಆ ರೂಮ್ ಹೆಂಗಿರುತ್ತೆ ಅಂತ. ನಮ್ಮ ಅಮ್ಮ ತರಕಾರಿನೇ ಮುಟ್ಟಿ ಮುಟ್ಟಿ ನೋಡ್ತಾರೆ ಆದ್ರೆ ನಾವ್ ಮನೆಗೆ 5 ಅವರ್ಗೆ 1800 ಹೊರತನಿಲ್ಲ. ಬಟ್ ರೂಮ್ ಎಲ್ಲ ಚೆನ್ನಾಗಿತ್ತು, ಸ್ವಲ್ಪ ಗಾಳಿ ಗಿಳಿ ಎಲ್ಲ ಸಿಕ್ತಿತ್ತು. ಆದ್ರೆ ಇವ್ರು ಒಂಚೂರು ಇದ್ ಮಾಡ್ತಾರೆ. ಸರಿ, ನೋಡೋಣ ಇನ್ನು ಡಿಸ್ಟರ್ಬ್ ಮಾಡೋಣ ಅಂತ. 3 ಜನ. నార్మల్ ಒಂದು 200 ಇಲ್ಲಿ ಯಾರು ಜನ ಇಲ್ಲ ಇಲ್ಲಿ. ನಾವೇ ಇಲ್ಲಿ ಜಗಳ ಆಡ್ತೇವೆ. ಅಣ್ಣ ಒಪ್ಕೊಂಡಿದ್ದಾರೆ. ಅದೇ ನೀವು ಅಲ್ಲಿ ಇರೋದೇ ಜನ ಇಲ್ಲ ಅಲ್ಲಿ. ಕಸ್ಟಮರ್ ಬರ್ತಾರ ಪಾಪ. ಅಣ್ಣ ತುಂಬಾ ಒಳ್ಳೆ ಮನುಷ್ಯ. ಇವರೇ ಸ್ವಲ್ಪ ಅಣ್ಣಂಗ್ ಬೇಡ ಬೇಡ ಅಂತ ಇದಾರೆ, ಅವ್ರು ಒಪ್ಕೊಂಡ್ರು. ಈ ಡೀಲು ಕುದುರಂಗಿದೆ. ಕುದುರತ್ತೆ. ಎಷ್ಟೇ ಆಗ್ಲಿ ನಮ್ಮನ್ ಕರ್ಕೊಂಡ್ ಹೋಗಿದ್ ಯಾರು ಹೇಳಿ? ಬಾರಣ್ಣ ನೀನ್ ಬೇಡ ಬರ್ತೀನಿ ಅಂತ ಹೇಳಿ ಅಣ್ಣಂಗ್ ಕೈಯ ತೋತಪ್ಪ. ಮತ್ತೆ ಅದೇನಲ್ವಾ, ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅಂತ. ಹಂಗೆ ಇರ್ತದೆ ಸಂಸಾರ. ಅವರು ನಮಗ್ ಗೊತ್ತು. 1100 1,300 ರೂಪಾಯಿ ಕೊಡಿ. 1100 ಹೇಳಿರವ್ರು. ಕೊಡ್ತೀವಿ ಬಿಡ್ರಿ, ನೀವು ಕೊಡಲ್ಲ. ನಿಮಗೆ ನಾವು ಯಾರು ರೂಮ್ ಅವ್ರದಲ್ಲ, ನಮ್ದು ಕೊಡ್ತಾರೆ. ಮತ್ ನೀವ್ ಹೇಳಿರಿ ಎರಡು ನಮ್ಮವೇ ಅಂತವ. ಎರಡು ನಮ್ದೇ ಕಲೆಕ್ಷನ್. ಯಾರ್ದು ಇರ್ತದೆ. ಸರಿ, ಈಗ ಅವ್ರು 1100 ಓಕೆ ಅಂತ ಬಂದಿದ್ದು. 100 1100. ಇಲ್ಲ ಬಿಡು, ನಂಬರ್ ಹೇಳಿ ಬಂತ. ಇಲ್ಲ ಬಿಡಿ ಸರ್, ನಾವ್ ಅಷ್ಟು ದೊಡ್ಡ ರೂಮ್ ಕೊಡಂಗಿಲ್ಲ. ಯಾರು ಫ್ಯಾಮಿಲಿ ಬಂದ ಕೊಡ್ತೀವಿ ನಾವು. ಅಣ್ಣ 1 ಅವರ್ ಬೇಗ ಹೋಗ್ತೀವಿ. ಮತ್ತೆ ಒಂದ್ ದಿವಸ ಇಲ್ಲಾಂದ್ರೆ 4 ಗಂಟೆವರೆಗೆ ಏನಾಗುತ್ತೆ ನಿಮ್ಗೆ? ನಾವು ಯಾರ ಬಂದ್ರಿ ಫ್ರೆಶ್ ಅಪ್ ಆದ್ರೆ ಕೊಡ್ತಾರೆ ಬರೀ 200 ರೂಪಾಯಿ ಮನುಷ್ಯರಿಗೆ. ಅಣ್ಣ ಇಲ್ಲಿ ನೋಡಿಲಿ, 1,000 ರೂಪಾಯಿ ಬರ್ತದೆ ನಮ್ಗೆ. 12 ಗಂಟೆ. ಈಗ ನಾವು 3:15 4 ಗಂಟೆ ಹೊತ್ತಿಗೆ ಹೋಗ್ತೀವಿ, ಇರೋದೇ ಇಲ್ಲ. ಕರೆಕ್ಟೇ ಸರ್, ನಿಮ್ಗೆ 11:00 ಆತರ ಬರಂಗಿಲ್ಲ. ಟೈಮ್ ಮಾಡಿದ್ರಿ 12 ಸೊ ನೀವ್ ಹಿಂಗ್ ಮಾಡಿ ಆಮೇಲೆ ಅದೇ ರೇಟಿಗೆ ಹೇಳ್ತೀರಾ, 1 ಅವರ್ ಎಕ್ಸ್ಟ್ರಾ ಮಾಡ್ತೀರಾ. ನಂಬರ್ ಹೇಳ್ರಿ. ಹಾಸ್ಪಿಟಲ್ ಆಗಿಲ್ಲ ನಿಮ್ದು. ಅಡ್ರೆಸ್ ಬರ್ಸಿ. ಹಾಟ್ಸ್ಪಾಟ್ ಆನ್ ನೋಡಿ ಸರ್. 1,200 ರೂಪಾಯಿ ನೋಡಿ ಸರ್. ಸಿಗ್ತೀರ ಮತ್ತೆ ಯಾವಾಗ 1,200 ರೂಪಾಯಿ. 1200 ನಾನು ಹೇಳ್ತಿರೋದು. ಮತ್ತೆ ಅಲ್ಲ, ನೀವು 1100 ಅಂತ ಹೇಳಕ ನೋಡ. ನಮಗೇನು ಶ್ರಮ, ಒಂದ್ ದಡ್ಡ ಇಲ್ಗೊಂಡ್ ಅವ್ನು ಬರ್ತಾಳ ಅವ್ನು ಕತೆ. ಕೊನೆಗೂ ವಿಶ್ವಣ್ಣರು ಅಡ್ರೆಸ್ ಎಲ್ಲ ಬರ್ದು ನಮ್ಗೊಂದ್ ರೂಮ್ ನ ಮಾಡಿದ್ರು. ಆಗ ಫುಲ್ ಸಕ್ಕದ ಗಾಡಿ ಹೇಳ್ದೆ. ಶಿವ ಒಂದೊಳ್ಳೆ ಲಕ್ಸುರಿ ರೂಮ್ಗೆ ವಿಶ್ವಣ್ಣ ಅವ್ರು ಕರ್ಕೊಂಡ್ ಬಂದಿದ್ದಾರೆ ನಮ್ಮನ್ನ. ಲಕ್ಸುರಿ. ಹೌದೌದು. 1800 ಹೇಳಿದ್ರು ಫಸ್ಟಿಗೆ. 1200 ಬಂದ್ವಿ. ಮಾಡಿದೀವಿ ನಾವು ಪೌರ್ಣಮಿ ದಿನ. ಅದು ನಿಜ ಅದೃಷ್ಟ. ಏನಿಲ್ಲ ಅಂದ್ರೂ ಆರಾಮ ಒಂದು ಇಲ್ಲೊಂದು ನೋಡ್ರಿ ಆರಾಮ ಮಲ್ಕೋಬಹುದು. ರೂಮು ಮತ್ತೆ 2 ಸೋಫಾಗಳಿದಾವೆ, ಕಾಟು, ಇಲ್ಲೊಂದು ಸೋಫಾ, ಈ ಕಡೆ ಬಾತ್ರೂಮು, ವೈಫೈ ಐತೆ. ಬಟ್ ಅದನ್ನ ಯಾರಿಗೂ ಹೇಳಕ್ ಹೋಗ್ಬೇಡಿ, ನಾವ್ ಹೇಳ್ತೀವಿ ಅಂತ. ಗುರು ಇನ್ನು ಹೋಗಿ ಕುತ್ಕೊಂಡು ಹಂಗಾಡ್ ಒಂದ್ ಜಂಪ್ ನಿದ್ದೆ ಮಾಡೋದ್ರೊಳಗೆ 4 ಗಂಟೆ ಆಯ್ತು. ರೂಮ್ ನ ಚೆಕ್ಔಟ್ ಮಾಡ್ಕೊಂಡು ಮತ್ತೆ ನಾವು ಬಂದಿದ್ ಬಸ್ ಹತ್ರ ಬಂದೇ ಬಿಟ್ವಿ. ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ಹಂಗ ಊಟ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ವಿಶ್ವಣ್ಣವ್ರು ಇಲ್ಲಿ ಚೆನ್ನಾಗಿರುತ್ತೆ, ನಮ್ ಕರ್ನಾಟಕದಲ್ಲಿ ಊಟ ಇದ್ದಂಗೆ ಇರುತ್ತೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ನೋಡೋಣ ರೇಟ್ ಹೆಂಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ. ನಮಗೆ ಅವೆಲ್ಲ ಇಲ್ವತ್ತಾರು, ನಾವು ಬರೀ ಚಪಾತಿ ತಂಡ್ರನಿಗೆ ಬೋಟಿ ಗಿಟಿ ಏನಿಲ್ಲ ಕೊಡ್ತಾರೆ ಅನ್ಸುತ್ತೆ. ಹೌದಾ? ಹಂಗಾಗಿ ನಮ್ದು ಅಷ್ಟೇ ನೋಡಪ್ಪ. ನೋಡಿ, ನಮಗೆ 70 ರೂಪಾಯಿಗೆ 2 ಚಪಾತಿ, 30 ರೂಪಾಯಿ ಎಕ್ಸ್ಟ್ರಾ ರೈಸ್ ಅಲ್ಲ ತಿನ್ನಕ್ಕಾಗಲ್ಲ. ಇಲ್ಲಾಂದ್ರೆ ತಗೊಂಡವೆ. ನಮಗೆ ಹಂಗಾಗಿ 2 ಚಪಾತಿ ತಗೊಂಡ್ ಬರ್ತಾ ಇದೀವಿ ನಾವು.
ಬ್ರೋ ಊಟ ಮಾಡಿ ಇಳಿದು ಹೋಗ್ತಾ ಇದಾರೆ. ಬ್ರೋ ಊಟ ಹೆಂಗಿತ್ತು? ಊಟ ಸೂಪರ್ ಆಗಿತ್ತು. ಯಾರು ಮಂತ್ರಾಲಯಕ್ಕೆ ಬಂದ್ರೆ ನೋಡ್ರಿ ಹೋಗಿ ನೋಡ್ಕೊಂಡ್ರಿ ಗೋಕುಲ್ ವಿಹಾರ್ ಅಂತ. ಊಟ ಸಕ್ಕದಾಗಿತ್ತು. ಇಲ್ಲೇ ಎಂಟ್ರಿ ಇದೆಯಲ್ಲ, ಎಂಟ್ರೆನ್ಸ್ ಇಂದ ಈ ಕಡೆನೇ ಇದೆ. ಬಂದು ಊಟ ಮಾಡ್ಬೋದು ಆರಾಮಾಗಿ. ಬಜೆಟ್ ಓಕೆ. ಬೆಳಗ್ಗೆ ತಿಂಡಿನೂ ಅಷ್ಟೇ, ಇಡ್ಲಿ ವಡೆ ಇರುತ್ತೆ ಅಲ್ಟಿಮೇಟು. ಬಜೆಟ್ ಮಾತಲ್ಲ, ಊಟ ಸೆಟ್ ಆಗುತ್ತೆ ನೀಟಾಗಿ. ಹಾ, ನೀವು ನಿಮ್ಮ ಮನೇಲಿ ಏನ್ ಊಟ ತಿಂತೀರಾ ಅದೇ ತರ ಇಲ್ಲಿರುತ್ತೆ. ಹುಡುಕಾಟ ಈಗ ಗ್ರೀನ್ ಲೈನ್ ಕಡೆಗೆ. ಗ್ರೀನ್ ಲೈನ್ ನ ಹುಡುಕ್ತಾ ಇದೀವಿ. ಅಲ್ಲಿದೆ ಅನ್ಸುತ್ತೆ ಬ್ರೋ, ಅದೇ ಅನ್ಸುತ್ತೆ ಬ್ರೋ. ಅಲ್ಲಿದಲ್ಲ ಬ್ರೋ, ಸಿಕ್ತು ನೋಡಿ ಅಲ್ಲಿ. ಗ್ರೀನ್ ಲೈನ್ ಸಿಕ್ತು. ಬೆಳಿಗ್ಗೆಯಿಂದ ಇಲ್ಲೇ ಅವ್ರಿವರು ನಮ್ಗೆ ವೇಸ್ಟ್ ಮಾಡಿಸಿ. ಸುಮ್ಮನೆ ನಮ್ದು ಹೇಳ್ಬಾರ್ದು ಬಿಡಿ, ಅಂತಾರ ಆಗ್ಬಿಟ್ಟೈತೆ. ಒಂಥರ ಹೆವಿ ಟ್ರಾಜಿಡಿ ಮೂಮೆಂಟ್ ಅದು. ವಿಡಿಯೋದಲ್ಲೆಲ್ಲ ಹೇಳಂಗಿಲ್ಲ. ಹೇಳಂಗಿಲ್ಲ, ಮರ್ಯಾದೆ. ಅಯ್ಯೋ ಮರ, ಇಲ್ಲ ಆ ಕಡೆ ಈ ಕಡೆ ಭಾಳ ಹುಷಾರಾಗಿ ಹೋಗ್ಬೇಕು. ಹೋಗೋರು ಮಾತ್ರ. ಕೊನೆಗೂ ಸಿಕ್ತು ನೋಡಿ ನಮ್ಮ ಗ್ರೀನ್ ಲೈನ್, ಮಂತ್ರಾಲಯ ಟು ಹಾಸನ. ನಾವು ಚೂಸ್ ಮಾಡಿದ್ದು ಗ್ರೀನ್ ಲೈನ್ ಆಗಿತ್ತು ಮಂತ್ರಾಲಯಕ್ಕೆ ಬರಲಿಕ್ಕೆ. ನೀವು ಇದ್ರದ್ದು ಮ್ಯಾಟ್ರನ್ನ ಹೇಳ್ತೀನಿ. www.greenlineholidays.in ಇದರಲ್ಲಿ ಬನ್ನಿ, ಆರಾಮಾಗಿ ಬರ್ಬೋದು. ಬಸ್ಸು, ಸ್ಲೀಪರ್ ಕೋಚು, ಲಕ್ಸುರಿ AC ಸ್ಲೀಪರ್ ಕೋಚು ನೋಡ್ರಿ. ಸಾಹಸ ಕೈ ಹಾಕ್ತವ್ರೆ. ನಮ್ದು ಗ್ರೀನ್ ಲೈನ್ದು ಡೋರ್ ಓಪನ್ ಆಯ್ತು. ನಮ್ಮ ಅದೃಷ್ಟ ಏನು ಅಂದ್ರೆ ಇವತ್ತು ಹುಣ್ಣಿಮೆ ಆಗಿದ್ರಿಂದ ಇಲ್ಲಿ ರಥೋತ್ಸವ ಇರುತ್ತೆ. ಈ ರಥೋತ್ಸವನ ನೋಡೋ ಭಾಗ್ಯ ನಮಗ್ ಸಿಕ್ತು ಗುರು ಇವತ್ತು. ಇರೋ ಸಾಮಾನ್ಯ ಜ್ಞಾನ ನಮ್ ಜನಕ್ಕೆ ಇದ್ದಿದ್ರೆ. ಪಾಪ ಏನಕ್ಕೆ ಎಸಿತಿದ್ದೀರವ? ಯಾಕೆ ಎಸಿತಿದ್ದೀರಾ? ಕಸ ಆರ್ಸಕ್ ಹೇಳಿದಾರ? ಯಾರು? ನಿಮ್ ಪಪ್ಪನ? ನೋಡಿ, ಇವ್ರ ತಂದೆ ಪಾಪ ಅಲ್ಲಿ ಬಿದ್ದಿರ್ತಕ್ಕಂಥ ಕಸನ ಈ ಮಕ್ಕಳಿಗೆ ಎತ್ತಾಕಿ ಅಂತ ಹೇಳಿದ್ರೆ ಇವ್ರು ಎಷ್ಟು ಖುಷಿಯಿಂದ ಮಾಡ್ತವ್ರೆ. ನಿಜವಾಗ್ಲೂ ಇದೆ ಅಲ್ವಾ ಹೃದಯವಂತಿಕೆ ಅಂದ್ರೆ. ಈ ಒಂದು ದೃಶ್ಯನ ನಾನು ತೋರಿಸೋ ಮೂಲಕ ಈ ವ್ಲಾಗ್ ನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು.